ಇನ್ನು ಮೂಡಾ ಕೇಸ್ ಸಂಬಂಧ ತಪ್ಪು ವರದಿಯನ್ನ ನೀಡಲಾಗಿದೆ. ದಾಖಲೆಗಳ ಪ್ರಕಾರ ಲೋಕ ಅಧಿಕಾರಿಗಳು ತನಿಖೆಯನ್ನ ಮಾಡಿಲ್ಲ ಅಂತ ನ್ಯೂಸ್ 18ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಾಖಲೆಗಳ ಪ್ರಕಾರ ಲೋಕಾಯುಕ್ತ ಅಧಿಕಾರಿಗಳು ಸರಿಯಾಗಿ ತನಿಖೆಯನ್ನೇ ಮಾಡಿಲ್ಲ, ಆರೋಪಿಗಳ ರಕ್ಷಣೆಗೆ ಲೋಕಾಯುಕ್ತ ಮುಂದಾಗಿದೆ ಅಂತ ಆರೋಪವನ್ನ ಮಾಡಿ ಸ್ವತಃ ಅವರೇ ಕೋರ್ಟ್ನಲ್ಲಿ ವಾದವನ್ನ ಮಾಡಿದ್ರು. ಆರೋಪಿಗಳ ತಪ್ಪಿಲ್ಲ ಅಂತ ಹೇಳಿ ರಿಪೋರ್ಟ್ ಅನ್ನ ಕೊಡಲಾಗಿದೆ. ಹಗರಣ ಆಗಿದೆ ಅಂದಮೇಲೆ ತಪ್ಪು ಆಗಿದೆ ಅಂತ ಅರ್ಥ ಅಲ್ವಾ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ರು. ಕೋರ್ಟ್ ನಮ್ಮ ಮನವಿಯನ್ನ ಪುರಸ್ಕರಿಸುವಂತ ವಿಶ್ವಾಸ ಇದೆ ನನಗೆ. ಮೂಡಾ ಹಗರಣದ ವಿರುದ್ಧ ನನ್ನ ಹೋರಾಟ ನಿಲ್ಲೋದಿಲ್ಲ ಅಂತ ನ್ಯೂಸ್ 18 ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಹೇಳಿಕೆ ಇದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರನ್ನ ನಮ್ಮ ಪ್ರತಿನಿಧಿ ಆನಂದ್ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನ್ ಹೇಳಿದ್ರು ಕೇಳೋಣ. ಬಿ ರಿಪೋರ್ಟ್ ಅನ್ನ ತಿರಸ್ಕರಿಸುವಂತೆ ಸ್ನೇಹಮಯಿ ಕೃಷ್ಣ ಅವರು ಒಂದು ಅರ್ಜಿಯನ್ನು ಹಾಕಿದ್ರು. ಅದರ ಆದೇಶ ಇರುವಂತದ್ದು. ಈ ಬಗ್ಗೆ ಮಾತನಾಡ್ಲಿಕ್ಕೆ ಖುದ್ದು ದೂರುದಾರ ಸ್ನೇಹಮಯಿ ಕೃಷ್ಣ ಅವ್ರು ನನ್ನ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡ್ತೀನಿ. ಸರ್, ಆದೇಶ ಏನಾಗ್ಬೋದು ಅಂತ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದು? ಯಾಕಂದ್ರೆ ತಾವೇ ಸ್ವತಃ ಖುದ್ದು ವಾದ ಮಾಡಿದ್ರಿ ಸರ್ ಅಲ್ಲಿ. ಸರ್, ಏನು ಲೋಕಾಯುಕ್ತ ಅಧಿಕಾರಿಗಳು ಒಂದು ಸುಳ್ಳು ವರದಿಯನ್ನು ಸಲ್ಲಿಸಿದರೆ ಅವ್ರು ಸಲ್ಲಿಸಿರೋ ವರದಿ ಮತ್ತು ದಾಖಲಾತಿಗಳಲ್ಲಿನ ಅಂಶಗಳನ್ನೇ ಆಧರಿಸಿ ನಾನು ಮಾಡಿರೋ ಆರೋಪಕ್ಕೆ ಪೂರಕವಾದಂಥ ಎಲ್ಲ ಸಾಕ್ಷ್ಯಗಳು ತನಿಖಾ ಸಂದರ್ಭದಲ್ಲಿ ದೊರೆತಿರೋದನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ತನಿಖಾಧಿಕಾರಿ ಆರೋಪಗಳ ಪ್ರಭಾವಕ್ಕೊಳಗಾಗಿ ಸುಳ್ಳು ವರದಿ ಸಲ್ಲಿಸಿದ್ದಾರೆ ಅನ್ನೋದನ್ನು ನನ್ನ ಒಂದು ತಕರಾರು ಅರ್ಜಿಯಲ್ಲಿ ಮತ್ತು ಸುದೀರ್ಘವಾದ ವಾದದಲ್ಲಿ ಮಾನ್ಯ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದೆ. ಸೊ ನನ್ನ ಮನವಿಯನ್ನು ಮತ್ತು ಪೂರಕವಾಗಿ ನೀಡಿರತಕ್ಕಂಥ ದಾಖಲಾತಿಗಳನ್ನ ಅಂಶಗಳನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಏನು ಲೋಕಾಯುಕ್ತ ಅಧಿಕಾರಿಗಳು ವರದಿ ಸಲ್ಲಿಸಿದರೆ ಆ ವರದಿಯನ್ನು ತಿರಸ್ಕರಿಸಿ ಆರೋಪಗಳ ವಿರುದ್ಧ ನಾನು ಏನು ಆರೋಪ ಮಾಡಿದೆ ಆ ಆರೋಪವನ್ನು ಸಾಬೀತುಪಡಿಸುವಂತಹ ಕಾನೂನಾತ್ಮಕ ಒಂದು ಹೋರಾಟಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತೇಳಿ ನಾನು ನಂಬಿದ್ದೀನಿ. ಖುದ್ದು ತಾವು ವಾದ ಮಾಡಬೇಕಿದ್ರೆ ಯಾವೆಲ್ಲ ಅಂಶಗಳನ್ನ ಪರ್ಟಿಕ್ಯುಲರ್ಲಿ ಉಲ್ಲೇಖ ಮಾಡಿದ್ರಿ ಸರ್? ಯಾಕಂದ್ರೆ ಅವರು ಬಿ ರಿಪೋರ್ಟ್ ಅಲ್ಲಿ ಹೇಳಿದ್ರು ಸಾಕ್ಷ್ಯಗಳ ಕೊರತೆ, ದಾಖಲೆಗಳ ಕೊರತೆ ಇದೆ ಅನ್ನುವಂಥದ್ದನ್ನ. ಸರ್, ಇಲ್ಲಿ ಮಾನ್ಯ ನ್ಯಾಯಾಲಯ ಕೂಡ ಮುಖ್ಯವಾಗಿ ಗಮನಿಸಿರೋ ಅಂಶ ಏನಂತಂದರೆ ವರದಿಯ 14ನೇ ಕಾಲಮ್ನಲ್ಲಿ ಯಾವುದೇ ಸಾಕ್ಷ್ಯಗಳು ದೊರೆತಿಲ್ಲ ಅನ್ನೋ ರೀತಿಯಲ್ಲಿ ವರದಿಯನ್ನು ಸಲ್ಲಿಸಿದ್ದಾರೆ. ಆದರೆ 17ನೇ ಕಾಲಮನ್ನು ಗಮನಿಸಿದಾಗ ವಿವರವಾಗಿ ವಿಷಯವನ್ನು ತಿಳಿಸಿ 2ನೇ ಆರೋಪಿ ಶ್ರೀಮತಿ ಪಾರ್ವತಿ ಸೇರಿದಂತೆ ಇತರೆ ಆರೋಪಿಗಳಿಗೆ 50 ಅನ್ನೋ ಪದದಲ್ಲಿ ನಿವೇಶನ ಹಂಚಿಕೆ ಮಾಡೋದ್ರಿಂದ ಪ್ರಾಧಿಕಾರಕ್ಕೆ ಆರ್ಥಿಕ ನಷ್ಟ ಉಂಟಾಗಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಸೊ ನನ್ನ ಆರೋಪನೇ ಅದು 50 ಅನ್ನೋ ಪದದಲ್ಲಿ ಅಕ್ರಮವಾಗಿ ನಿವೇಶನ ಪಡೆದು ಪ್ರಾಧಿಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿರೋದು. ಅದು ಒಂದು ಕಡೆ ಯಾವುದೇ ಸಾಕ್ಷ್ಯಗಳಿಲ್ಲ ಅಂತಾರೆ, ಆದರೆ ಒಂದು ಕಡೆ ಸಾಕ್ಷ್ಯಗಳ ಹಿನ್ನೆಲೆಯಲ್ಲಿ 2ನೇ ಆರೋಪಿ ಸೇರಿದಂತೆ ಇತರಿಗೆ ನಿವೇಶನ ಹಂಚಿಕೆ ಮಾಡಿರೋದು ಆರ್ಥಿಕ ನಷ್ಟ ಸ್ಪಷ್ಟವಾಗಿ ಒಪ್ಕೊಂಡಿದ್ದಾರೆ. ಹಾಗಾಗಿ ಈ ಎಲ್ಲ ಅಂಶವನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ 1ನೇ ಆರೋಪಿ ಮುಖ್ಯಮಂತ್ರಿಯವರ ಪ್ರಭಾವ ಎಷ್ಟರ ಮಟ್ಟಿಗೆ ಇಲ್ಲಿ ಕೆಲಸವನ್ನು ಮಾಡಿದ್ದೀನೋ ಕೂಡ ದಾಖಲಾತಿಗಳ ಸಮೇತ ನಾನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀನಿ. ಒಂದು ವೇಳೆ ನ್ಯಾಯಾಲಯ ವರದಿಯನ್ನ ಪುರಸ್ಕರಿಸಿದ್ರೆ ನಿಮ್ಮ ಮುಂದಿನ ಹೋರಾಟ ಹೇಗಿರುತ್ತೆ, ಅಥವಾ ನಿರಾಕರಿಸಿದ್ರೆ ಹೋರಾಟ ಹೇಗಿರುತ್ತೆ? ಸರ್, ವರದಿನ ತಿರಸ್ಕರಿಸಿ ನನಗೇನ ಕಾನೂನು ಅವಕಾಶ ಮಾಡಿಕೊಟ್ರೆ ನಾನು ಮಾನ್ಯ ನ್ಯಾಯಾಲಯದಲ್ಲಿ ಎಲ್ಲ ಸಾಕ್ಷ್ಯಗಳನ್ನು ಹಾಜರುಪಡಿಸಿ ದಾಖಲಾತಿಗಳನ್ನು ಗುರುತು ಮಾಡಿಸಿ ಆರೋಪವನ್ನು ಸಾಬೀತುಪಡಿಸುವಂಥ ಕೆಲಸವನ್ನು ಮಾಡಿ ಆರೋಪ ಶಿಕ್ಷೆ ಕೊಡಿಸುವಂಥ ಕಾನೂನು ಪ್ರಕ್ರಿಯೆಗಳನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಅಕಸ್ಮಾತ್ ಮಾನ್ಯ ನ್ಯಾಯಾಲಯ ಏನು ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಿರೋ ವರದಿನ ಅಂಗೀಕರಿಸಿದರೆ ಮಾನ್ಯ ಉಚ್ಚ ನ್ಯಾಯಾಲಯ ಮೇಲ್ಮನವಿ ಸಲ್ಲಿಸಿ ಆ ಆದೇಶವನ್ನು ಪ್ರಶ್ನಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಒಟ್ಟಾರೆಯಾಗಿ ಮೂಡಾದ ಏನು ಆ ಸೈಟ್ಗಳಿದೆ ವಾಪಸ್ ಹೋಗೋ ತನಕ ವಾಪಸ್ ಮೂಡಾಕ್ಕೆ ಬರೋ ತನಕ ತಮ್ಮ ಕಾನೂನು ಹೋರಾಟ ಮತ್ತೆ ಈ ಸಂಘರ್ಷ ಮುಂದುವರಿಯುತ್ತಾನೆ. ಖಂಡಿತವಲ್ಲ ಸರ್. ಈಗಾಗಲೇ ನಾನು ಏನು ಹೇಳಿದ್ದೀನಿ, ಆರೋಪಗಳಿಗೆ ಶಿಕ್ಷೆ ಕೊಡಿಸುವಂಥದ್ದು ಮತ್ತು 50 ಅನ್ನೋ ಪದದಲ್ಲಿ ಅಕ್ರಮವಾಗಿ ಏನು ನಿವೇಶನ ಪಡೆದರೆ ಆ ಎಲ್ಲ ನಿವೇಶನಗಳು ಪ್ರಾಧಿಕಾರಕ್ಕೆ ವಾಪಸ್ ಬರಬೇಕು. ಆ ನಿವೇಶನಗಳು ಅರ್ಹ ಫಲಾನುಭವಿಗಳಿಗೆ ತಲುಪಬೇಕು. ಅಲ್ಲಿವರೆಗೂ ನನ್ನ ಕಾನೂನಾತ್ಮಕ ಹೋರಾಟನ ಖಂಡಿತವಾಗ್ಲೂ ಮುಂದುವರಿಸ್ಕೊಂಡು ಹೋಗ್ತೀನಿ. ಇದಿಷ್ಟು ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.